ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ. ನಾನು ಶ್ರೀದೇವಿ ಕೊಡೇಕಲ್. ಶ್ರೀದೇವಿ ಇನ್ಸ್ಪೈರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪ್ರಪ್ರಥಮವಾಗಿ ನಾನು ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ 100 ಮೇಲೆ ನನ್ನ ಚಾನಲನ್ನು ಜನ ಸಬ್ಸ್ಕ್ರೈಬ್ ಮಾಡಿದ್ದೀರಾ. ಸಬ್ಸ್ಕ್ರೈಬ್ ಮಾಡಿದ ಪ್ರತಿಯೊಬ್ಬರಿಗೂ ನನ್ನ ಹೃದಯಾಂತರಾಳದಿಂದ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ನನಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಇದ್ದೀರಾ ನೀವು. ಮತ್ತೊಂದು ಸಲ ನಿಮಗೆ ಧನ್ಯವಾದಗಳು. ಸ್ನೇಹಿತರೆ, ಇಂಗ್ಲೀಷಲ್ಲೊಂದು ಮಾತಿದೆ, ಹೆಲ್ಪಿಂಗ್ ಹ್ಯಾಂಡ್ಸ್ ಆರ್ ಬೆಟರ್ ದ್ಯಾನ್ ಪ್ರೇಯಿಂಗ್ ಲಿಪ್ಸ್ ಅಂತ. ತಾವು ಎಲ್ಲ ಕೇಳಿರ್ತೀರ. ಅದು ಹೇಗೆ ಹೆಲ್ಪಿಂಗ್ ಹ್ಯಾಂಡ್ಸ್ ಆರ್ ಬೆಟರ್ ದ್ಯಾನ್ ಪ್ರೇಯಿಂಗ್ ಲಿಪ್ಸ್ ಅಂತ? ಅದನ್ನು ನಾನು ಒಂದು ಸನ್ನಿವೇಶನ ನಿಮ್ಮ ಮುಂದೆ ಹೇಳ್ತೀನಿ. ಅದಾದಮೇಲೆ ನೀವೇ ಅದನ್ನು ಡಿಸೈಡ್ ಮಾಡಿ ಅದು ಹೇಗೆ ಅಂತ ಗೊತ್ತಾಗತ್ತೆ ನಿಮಗೆ. ಆಫ್ರಿಕಾದ ನೈಜೀರಿಯಾದಲ್ಲಿ ಒಬ್ಬ ಶತಕೋಟ್ಯಾಧಿಪತಿ ಇದ್ನಂತೆ. ಶತಕೋಟ್ಯಾಧಿಪತಿ, ಕೋಟ್ಯಾಧಿಪತಿ ಅಂದ್ರೇ ದೊಡ್ಡ ಶ್ರೀಮಂತ, ದೊಡ್ಡ ಹಣವುಳ್ಳವ. ಅಂಥದ್ರಲ್ಲಿ ಶತಕೋಟ್ಯಾಧಿಪತಿ ಅಂದರೆ ಎಷ್ಟು ಶ್ರೀಮಂತ ಇರಬಹುದು ಅನ್ನೋದು ನೀವೇ ಲೆಕ್ಕ ಹಾಕಿ. ಅವರ ಹೆಸರು ಫೇಮಿ ಒಟಾಡೋಲಾ ಅಂತ ಅವರ ಹೆಸರು. ಒಂದು ದಿವಸ ನೈಜೀರಿಯಾದ ರೇಡಿಯೋ ಚಾನಲಲ್ಲಿ ಅವ್ರನ್ನ ಒಂದು ಇಂಟರ್ವ್ಯೂಗೆ ಕರೆದ್ಬಿಟ್ಟು, ಸರ್, ನೀವು ತುಂಬ ಸಂತೋಷಪಟ್ಟಂತಹ ಗಳಿಗೆಗಳನ್ನು ಮೆಲುಕು ಹಾಕೋದಾದರೆ ಅಂತಹ ಗಳಿಗೆಗಳನ್ನು ನಮ್ಮ ಜೊತೆ ನೀವು ಶೇರ್ ಮಾಡ್ಕೊಳ್ಳಿ ಅಂತ ಹೇಳಿದ್ರಂತೆ. ತುಂಬ ಸಂತೋಷ, ನಿಮಗೆ ಅತಿ ಸಂತೋಷವಾದಂತಹ ಒಂದಿಷ್ಟು ಗಳಿಗೆಗಳು ಅಂತ ಇರುತ್ತೆ, ಟೈಮ್ ಅಂತ ಇರುತ್ತೆ, ಅಂಥವುಗಳನ್ನು ನಮ್ಮ ಜೊತೆ ನೀವು ಶೇರ್ ಮಾಡ್ಕೊಳ್ಳಿ ಅಂತ ಹೇಳಿದ್ರಂತೆ. ಅವ್ನು ಹೇಳಿದ್ನಂತೆ, ಒಟಾಡೋಲ್ಲ ಹೇಳಿದ್ರಂತೆ, 4 ಸಂದರ್ಭಗಳಲ್ಲಿ ನನಗೆ ಒಂದು ಸಂತೋಷ, ಹೌದಪ್ಪ ನನಗೆ ಸಂತೋಷ ಆಗಿದೆ ಅಂತ ಅನಿಸಿದೆ. ಫಸ್ಟು, ಮೊದಲನೇದಾಗಿ ನಾನು ಒಂದು ಯೌವನದಲ್ಲಿದ್ದಾಗ, ಅಂದರೆ ಒಂದು ಯಂಗ್ ಏಜಲ್ಲಿ ನನಗನ್ಸಿತ್ತು, ತುಂಬ ದುಡ್ಡು ಸಂಪಾದನೆ ಮಾಡಿದ್ರೆ ನಾನು ತುಂಬ ಸಂತೋಷವಾಗಿರಬಹುದು ಅಂತ ಒಂದು ಅನಿಸಿಕೆ ನನಗೆ. ಆ ನಿಟ್ಟಿನಲ್ಲಿ ನಾನೇನು ಮಾಡಿದೆ, ದುಡ್ಡನ್ನು ಹೆಂಗೆ ಗಳಿಸಬಹುದು ಅಂಥೇಳಿ ಅದ್ರ ಬೆನ್ನು ಹತ್ಕೊಂಡು ಹೋದೆ. ಖಂಡಿತವಾಗ್ಲೂ ನಾನು ಅತಿ ದುಡ್ಡನ್ನು ಸಂಪಾದನೆ ಮಾಡಿದೆ. ಆದ್ದರಿಂದಲೇ ಇವತ್ತು ನಾನು ಒಂದು ದೊಡ್ಡ ಕೋಟ್ಯಾಧಿಪತಿ ಸ್ಥಾನದಲ್ಲಿ ನಿಂತ್ಕೊಂಡಿದ್ದೀನಿ. ಅಷ್ಟು ದುಡ್ಡು ಸಂಪಾದನೆ ಮಾಡಿದೆ ಆದಮೇಲೆ ತುಂಬ ಸಂತೋಷ ಆಯಿತು ನನಗೆ. ಅಬ್ಬಾ, ಎಷ್ಟು ದುಡ್ಡಿದೆ ನನ್ನ ಹತ್ರ ಅಂತ ಸಂತೋಷ ಆಯಿತು. ಆದರೆ ಆ ಸಂತೋಷ ತುಂಬ ದಿನ ಉಳಿಲಿಲ್ಲ. ಎಷ್ಟು ಅಂತ ದುಡ್ಡು ಸಂಪಾದನೆ ಮಾಡಿ ಆಮೇಲೆ ನನಗೆ ಅನ್ಸೋಕ್ಕೆ ಶುರುವಾಯಿತು, ಏನು ಮಾಡೋದು, ಇಷ್ಟೊಂದು ಸಂಪಾದನೆ ಮಾಡಿ ಏನು ಮಾಡಲಿ, ಎಲ್ಲನೂ ಚಿಟಿಕೆ ಹೊಡೆಯೋದ್ರಲ್ಲಿ ನನ್ನ ಮನೆ ಮುಂದೆ ಬೀಳ್ತಾ ಇದೆ. ಬಟ್ ಅದರಲ್ಲಿ ನನಗೇನು ಅಂಥ ಖುಷಿ ಸಿಗಲಿಲ್ಲ. ಆಮೇಲೆ ನನಗನ್ಸೋಕ್ಕೆ ಶುರುವಾಯಿತು, ಜಗತ್ತಿನಲ್ಲಿರುವಂತಹ ಎಲ್ಲ ಅಪರೂಪದ ವಸ್ತುಗಳನ್ನು ಖರೀದಿ ಮಾಡಿ ನನ್ನ ಮನೆಯಲ್ಲಿ ಇಟ್ಕೊಂಡ್ರೆ ಬಹಳ ಸಂತೋಷ ಸಿಗುತ್ತೆ ಅಂತ ಅನ್ನಿಸ್ತು. ನಾನೇನು ಮಾಡಿದೆ, ಜಗತ್ತಿನ ಮೂಲೆಗೂ ಹೋಗಿ ಅಲ್ಲಿ ಆಯಾ ದೇಶಗಳಲ್ಲಿ ಸಿಗುವಂತಹ ಎಲ್ಲ ಅಪರೂಪದ ವಸ್ತುಗಳನ್ನು ಖರೀದಿ ಮಾಡಿ ನನ್ನ ಮನೆಯೊಳಗೆ ತಂದಿಟ್ಕೊಂಡೆ ನಾನು. ಆ ಒಂದು ಗಳಿಗೆನಲ್ಲೂ ಕೂಡ ನನಗೆ ತುಂಬ ಪ್ರೌಡ್ ಫೀಲ್ ಆಯಿತು. ಎಲ್ಲ ಜಗತ್ತಿನ ಅಪರೂಪದ ವಸ್ತುಗಳು ನನ್ನ ಮನೆಯಲ್ಲಿದೆ ಅಂತ ತುಂಬ ಪ್ರೌಡ್ ಫೀಲ್ ಆಯಿತು, ತುಂಬ ಖುಷಿ ಕೂಡ ಆಯಿತು. ಆದರೆ ಒಂದಿಷ್ಟು ದಿವಸ ದಿನ ನೋಡ್ತಿದ್ದೆ, ಅವನ್ನ ಖುಷಿ ಪಡ್ತಾ ಇದ್ದೆ. ಒಂದಷ್ಟು ದಿನ ಆದಮೇಲೆ ಅದು ಕೂಡ ನನಗೆ ಬೋರ್ ಹೊಡೆಯೋಕ್ಕೆ ಸ್ಟಾರ್ಟ್ ಆಯಿತು. ಇದರಲ್ಲೂ ಇಲ್ಲಪ್ಪ ಖುಷಿ, ಇದರಲ್ಲೂ ಇಲ್ಲ ಅಂತ ಅನ್ಸಕ್ಕೆ ಶುರು ಆಗ್ಬಿಡ್ತು ನನಗೆ. ಅದಾದಮೇಲೆ ನನಗೆ ಒಂದ್ಸಲಿ ಅನ್ನಿಸ್ತು, ಇಷ್ಟಾಗೋದ್ರೊಳಗಡೆ ನನಗೆ ಒಂದು ಮಧ್ಯ ವಯಸ್ಕನಾಗಿದ್ದೆ ನಾನು. ಆ ಮಧ್ಯ ವಯಸ್ಸಿನಲ್ಲಿ ನನಗೊಂದು ಆಲೋಚನೆ ಬಂತು, ಒಂದು ದೊಡ್ಡ ಉದ್ಯಮವನ್ನು ಸ್ಟಾರ್ಟ್ ಮಾಡಿ ನಾನು ಒಂದು ದೊಡ್ಡ ಉದ್ಯಮಿ ಅಂತ ಅನ್ನಿಸ್ಕೋಬೇಕು, ಎಲ್ಲರ ಬಾಯಲ್ಲೂ ನನ್ನ ಹೆಸರು ಇರಬೇಕು, ಅಂಥದ್ದೇನಾದರೂ ಒಂದು ಉದ್ಯಮವನ್ನು ಸ್ಟಾರ್ಟ್ ಮಾಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ಆ ನಿಟ್ಟಿನಲ್ಲಿ ನನಗೇನು ದುಡ್ಡಿಗೇನು ಕೊರತೆ ಇರಲಿಲ್ಲ. ಆ ನಿಟ್ಟಿನಲ್ಲಿ ನಾನು ಆಫ್ರಿಕಾದ 90% ಜನಗಳಿಗೆ ಒಂದು ಪೂರೈಕೆ ಆಗುವಂತಹ ಒಂದು ತೈಲ ಉದ್ಯಮವನ್ನು ನಾನು ಶುರು ಮಾಡಿದೆ. ಎಲ್ಲ ಜನರಿಗೂ ಸಹ ಇದರಿಂದ ಉಪಯೋಗ ಆಯಿತು. ಆಮೇಲೆ ನನಗೆ ಹೆಸರು, ಹಣ, ಕೀರ್ತಿ, ಖ್ಯಾತಿ, ಪ್ರಖ್ಯಾತಿ ಎಲ್ಲದೂ ಬಂತು. ನೋಡು, ಒಟಾಡೋಲಾ ಒಬ್ಬ ಏನಂತಂದರೆ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಅನ್ನುವಂತಹ ಒಂದು ಪಟ್ಟ ನನಗೆ ಬಂತು. ಇಷ್ಟೆಲ್ಲ ಆದಮೇಲೆ ಸ್ವಲ್ಪ ದಿವಸ ಅದೇ ಖುಷಿನಲ್ಲಿ ಇದ್ದೆ ನಾನು. ಆಮೇಲೆ ಏನಾಯಿತು, ಅದು ಕೂಡ ನನಗೆ ಬೋರ್ ಹೊಡ್ಸೋಕ್ಕೆ ಶುರು ಆಯಿತು. ಒಂದು ಸರಿ ನಾವು ಸಕ್ಸಸ್ ಉದ್ಯಮಿ ಅಂತ ಆದಮೇಲೆ ಅದು ಏನಂದರೆ
ಅದನ್ನು ನಾವು ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ ಉದ್ಯಮವನ್ನು. ಅದು ಹೋಗ್ತಾ ಇತ್ತು, ಹಾಗೆ ಉದ್ಯಮ ಹೋಗ್ತಾ ಇತ್ತು, ಹೆಸರು ಬರ್ತಾ ಇತ್ತು, ಹಣ ಬರ್ತಾ ಇತ್ತು, ಆಯಿತು. ಅದಾದಮೇಲೆ ಇಷ್ಟೇನಾ ಜೀವನ, ಇದಿಷ್ಟೇನಾ ಖುಷಿ, ಏನು ಒಂದು ದುಡ್ಡು ಸಂಪಾದನೆ ಮಾಡಬೇಕಿತ್ತು, ಮಾಡಿದೆ. ಆಮೇಲೆ ಜಗತ್ತಿನಲ್ಲಿ ಅಪರೂಪದ ವಸ್ತುಗಳನ್ನು ನನ್ನ ಮನೇಲಿ ಇಟ್ಕೋಬೇಕಿತ್ತು, ಇಟ್ಕೊಂಡೆ. ಒಂದು ಖ್ಯಾತ ಉದ್ಯಮಿ ಅಂತ ಅನ್ನಿಸ್ಕೋಬೇಕಿತ್ತು, ಅನ್ನಿಸ್ಕೊಂಡೆ. ವಾಟ್ ನೆಕ್ಸ್ಟ್? ಇಷ್ಟೇನಾ ಖುಷಿ, ಇಷ್ಟೇನಾ ಅಂತ ಅನ್ಸಕ್ಕೆ ಶುರು ಆಯಿತು. ಏನು ಮಾಡೋದು? ಸುಮ್ಮನೆ ಒಂದು ದಿವಸ ಮನೇಲಿ ಕೂತಿದ್ದೆ. ನನ್ನ ಗೆಳೆಯ ಒಬ್ಬ ನನಗೆ ಫೋನ್ ಮಾಡ್ದ, ಸರ್ ನಿಮ್ಮಿಂದ ನನಗೊಂದು ಹೆಲ್ಪ್ ಆಗಬೇಕು ಅಂತ. ಖಂಡಿತವಾಗ್ಲೂ ಹೇಳಿ, ಏನು ಹೆಲ್ಪು? ಇಲ್ಲ, ಒಂದು 200 ಅಂದರೆ 200 ಒಂದು ವಿಕಲಚೇತನ ಮಕ್ಕಳಿಗೆ ವೀಲ್ ಚೇರ್ ಕೊಡಿಸ್ಬೇಕು, ನಿಮ್ಮ ಕಡೆಯಿಂದ ಕೊಡ್ಸೋಕ್ಕಾಗತ್ತಾ? ಅಯ್ಯೋ ಎಂಥ ಮಾತಾಡ್ತೀರಾ, 200 ವೀಲ್ ಚೇರ್ ಏನು ಚಿಟಿಕೆ ಹೊಡೆಯೋದ್ರಲ್ಲಿ ನಾನು ಕೊಡಬಲ್ಲೆ ಅಂಥೇಳಿ ಏನು ಮಾಡಿದ್ರು ಓಟಾಡೋಲ್ಲ ಅವರು, ಚಿಟಿಕೆ ಹೊಡೆಯೋದ್ರಲ್ಲಿ 200 ವೀಲ್ ಚೇರನ್ನು ತರಿಸಿ ತಮ್ಮ ಮನೆಯೊಳಗಡೆ ಇಟ್ಕೊಂಡು ಆ ಒಂದು ಸ್ನೇಹಿತನಿಗೆ ಫೋನ್ ಮಾಡಿದರು, ನೋಡಪ್ಪ ನೀನು ಕೇಳಿದಂಥ 200 ವೀಲ್ ಚೇರು ನನ್ನ ಮನೇಲಿದೆ, ನೀನು ಬಂದು ತಗೊಂಡು ಹೋಗು ಅಂತ. ಆ ಸ್ನೇಹಿತ ಒಂದು ವಿನಂತಿಯನ್ನು ಮಾಡ್ದ, ನೀವು ತರಿಸಿದ್ದೀರಿ ಓಕೆ, ಬಟ್ ನಮ್ಮ ಒಂದು ಆಸೆ ಏನು ಅಂದರೆ ನಿಮ್ಮ ಕೈಯಾರೆ ಆ ವೀಲ್ ಚೇರನ್ನು ಆ ಮಕ್ಕಳಿಗೆ ಕೊಡಬೇಕು ಅಂತ ನಮ್ಮ ಆಸೆ ಇದೆ, ದಯವಿಟ್ಟು ಬಂದು ಕೊಡ್ತೀರಾ ಅಂತ ಕೇಳ್ದ. ಇಷ್ಟೇ ತಾನೇ, ಆಯಿತು ನಾನು ಬಂದು ಕೊಡ್ತೀನಿ ಅಂತ ಹೋದೆ. ಹೋಗಿ ಆ 200 ಜನ ವಿಕಲಚೇತನ ಮಕ್ಕಳಿಗೆ ನಾನು ವೀಲ್ ಚೇರನ್ನು ಕೊಟ್ಟೆ. ಆ ವೀಲ್ ಚೇರ್ ಕೊಟ್ಟ ತಕ್ಷಣವೇ ಆ ಮಕ್ಕಳು ಅವರಿಗೆ ಒಂದು ಉತ್ಸಾಹ, ಒಂದು ಆತ್ಮವಿಶ್ವಾಸ, ಅಷ್ಟು ಖುಷಿಯಾಗಿ ಅದನ್ನು ಗಾಲಿ ತಿರುಗಿಸ್ಕೊಂಡು ಅವರು ಇಡೀ ಮೈದಾನ ತುಂಬ ಓಡಾಡ್ತಾ ಇದ್ದರೆ ಅವ್ರ ಖುಷಿ ನೋಡಿ ನನಗೆ ಎಷ್ಟು ಆನಂದ ಆಯಿತು ಅಂದರೆ, ಅಂತಹ ಆನಂದವನ್ನು ನಾನು ಯಾವತ್ತೂ ನನ್ನ ಜೀವನದಲ್ಲಿ ಕಂಡಿರಲಿಲ್ಲ. ನಾನು ದುಡ್ಡು ಸಂಪಾದನೆ ಮಾಡಿದಾಗಲೂ ಅಷ್ಟು ಆನಂದ ನನಗೆ ಸಿಕ್ಕಿರಲಿಲ್ಲ. ನಾನು ಅಪರೂಪದ ವಸ್ತುಗಳನ್ನು ನನ್ನ ಮನೆಯಲ್ಲಿ ತಂದಿಟ್ಕೊಂಡಾಗಲೂ ಕೂಡ ಅಂತಹ ಆನಂದ ಸಿಕ್ಕಿರಲಿಲ್ಲ. ಒಂದು ಖ್ಯಾತ ಉದ್ಯಮಿ ಅಂತ ಒಂದು ಪಟ್ಟ ನನಗೆ ಸಿಕ್ಕಾಗಲೂ ಕೂಡ ನನಗೆ ಅಷ್ಟು ಆನಂದ ಆಗಿರಲಿಲ್ಲ. ಆದರೆ ಆ ಮಕ್ಕಳು ಆ ವೀಲ್ ಚೇರಲ್ಲಿ ಅದನ್ನು ಗಾಲಿ ತಿರುಗಿಸ್ಕೊಂಡು ಇಡೀ ಮೈದಾನ ತುಂಬ ಓಡಾಡೋದು ನೋಡ್ಬಿಟ್ಟು ಇಷ್ಟು ಖುಷಿ ಆಯಿತು ಅಂದರೆ ನನಗೆ ಅವತ್ತು ನನಗೆ ರಿಯಲೈಸ್ ಆಯಿತು, ನಾನು ಏನೇ ಸಂಪಾದನೆ ಮಾಡಿದ್ರೂ ಯಾರಿಗೋ ಒಬ್ರು ಬಡವರಿಗೆ ಅಥವಾ ಒಂದು ಅವಶ್ಯಕತೆ ಇರೋರಿಗೆ ಒಂದಿಷ್ಟು ಕೊಟ್ಟಾಗ ಅವರ ಕಣ್ಣಲ್ಲಿ ಒಂದು ಆತ್ಮವಿಶ್ವಾಸ ಅಥವಾ ಒಂದು ಬೆಳಕು ಬರುತ್ತಲ್ಲ, ಒಂದು ಖುಷಿ, ಒಂದು ಸಂತೋಷ ಉಕ್ಕುತ್ತಲ್ಲ, ಅದು ಕೊಡುವಂತಹ ಒಂದು ಖುಷಿಯನ್ನು ಇನ್ನು ಜಗತ್ತಿನ ಯಾವುದೇ ವಸ್ತುಗಳು ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತ ನನಗೆ ಅನ್ನಿಸ್ತು. ಆವತ್ತಿಂದ ನಾನೇನು ಮಾಡಿದೆ, ನಾನು ಪ್ರತಿಯೊಬ್ಬರಿಗೂ ಎಲ್ಲೇ ಅವಶ್ಯಕತೆ ಇರಲಿ, ಎಷ್ಟೇ ಅವಶ್ಯಕತೆ ಇರುವಂತಹ ಜನಗಳಿಗೆ ಹೋಗಿ ನಾನು ಸಹಾಯವನ್ನು ಮಾಡೋಕ್ಕೆ ಶುರು ಮಾಡಿದೆ. ಅಲ್ಲಿಂದ ನನಗೆ ಅಂತಹ ಖುಷಿ ಸಿಗ್ತಾ ಹೋಯಿತು. ಇವತ್ತೇನಾದರೂ ನನಗೆ ಖುಷಿಯಿಂದ ಇದ್ದೀನಿ ಅಂದರೆ ಬಿಕಾಸ್ ಆಫ್ ದ್ಯಾಟ್, ಅಂದರೆ ಏನಂದರೆ ಹೆಲ್ಪಿಂಗ್ ಹ್ಯಾಂಡ್ಸ್, ಅಲ್ಲಿಂದ ಮಾತ್ರ ನನಗೆ ಖುಷಿ ಸಿಕ್ಕಿದೆ. ಬಹುಶಃ ನಾವು ಹೆಲ್ಪ್ ಅಂದ ತಕ್ಷಣವೇ ಅನ್ಕೊಂಡ್ಬಿಡ್ತೀವಿ ದುಡ್ಡು ಮಾತ್ರ ಒಂದು ಹೆಲ್ಪ್ ಮಾಡುವಂತಹ ಸಾಧನೆ ಅಂತ. ಸ್ನೇಹಿತರೆ, ದಯವಿಟ್ಟು ಬರೀ ದುಡ್ಡು ಒಂದು ಅಂತ ನಾವು ಖಂಡಿತವಾಗ್ಲೂ ಹೇಳೋಕ್ಕಾಗಲ್ಲ. ಎಲ್ಲ ಕಡೆಯಲ್ಲೂ ಕೂಡ ನಮ್ಮ ಸಹಾಯ ದುಡ್ಡಿನ ಮುಖಾಂತರನೇ ಆಗಬೇಕು ಅಂತೇನಿಲ್ಲ. ನೀವು ಬಸ್ಸಲ್ಲಿ ಒಬ್ಬರಿಗೆ ಒಂದು ಯಾರೋ ಒಬ್ರು ಅಂಗವಿಕಲರಿಗೋ ಅಥವಾ ಒಬ್ರು ವಯಸ್ಸಾದವ್ರಿಗೋ ಒಬ್ರು ಬಸರಿ ಹೆಣ್ಮಗಳಿಗೋ ಸೀಟ್ ಬಿಟ್ಕೊಟ್ರೆ ಅದು ಕೂಡ ಒಂದು ಸಹಾಯ. ಅವ್ರಿಗೆ ಅಷ್ಟು ಸ್ಟ್ರೈನ್ ಆಗಿರುತ್ತೆ ನಿಂತ್ಕೊಂಡು, ಒಂದು ಸೀಟ್ ಬಿಟ್ಕೊಟ್ಟಾಗ ಅವರ ಕಣ್ಣಲ್ಲಿ ನೀವು ನೋಡಿ, ನೀವು ಗಮನಿಸಿ, ಆ ಕಣ್ಣಲ್ಲಿ ಒಂದು ಮಿಂಚು, ಅಯ್ಯೋ ಅಷ್ಟು ಸಮಾಧಾನದ ಒಂದು ಉಸಿರು ಬರುತ್ತಲ್ಲ, ನನಗೆ ಸೀಟ್ ಬಿಟ್ಕೊಟ್ರಲ್ಲ ಅಂತ ಒಂದು ಖುಷಿ ನೀವು 1000 ಕೋಟಿ ಕೊಟ್ಟರು ಸಿಗಲ್ಲ. ಅದಕ್ಕೆ ಯಾವಾಗ ನಮಗೆ ಯಾರಿಗೆ ಯಾವತ್ತು ಏನು ಸಹಾಯ ಬೇಕು ಅನಿಸುತ್ತೋ ಅದರ ಒಂದು ಚೂರು ನಮ್ಮ ಕೈಲಾದಷ್ಟು ನಾವು ಮಾಡಿದ್ರೆ ಅದು ಕೂಡ ನಮಗೆ ವಾಪಸ್ ಬರುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಬಹುಶಃ ಸರ್ವಜ್ಞನ ವಚನ ನೀವೆಲ್ಲ ಕೇಳೇ ಇರ್ತೀರ, ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿತೆನಬೇಡ, ಅದು ಮುಂದೆ ಕಟ್ಟಿಹುದು ಬುತ್ತಿ ಸರ್ವಜ್ಞ ಅಂತ. ಅಂದರೆ ನಾವು ಯಾವತ್ತೂ ಕೊಟ್ವಲ್ಲ ಅಂತ ಅನ್ನೋದು ಬೇಡ. ಯಾವತ್ತೋ ಒಂದಿನ ದೇವರು ಅದಕ್ಕೆ ಡಬಲ್ ಟ್ರಿಬಲ್ 4 ಪಟ್ಟು ಸೇರಿಸಿ ನಮಗೆ ಕೊಡ್ತಾನೆ, ಆಯಿತಾ. ಬಹುಶಃ ನಾವು ಕೊಟ್ಟವರೇ ವಾಪಸ್ ಕೊಡ್ಬೇಕಂತೇನೂ ಇಲ್ಲ, ಯಾರ್ದೋ ಮುಖಾಂತರ ನಮಗೆ ವಾಪಸ್ ಬರುತ್ತೆ. ಹಾಗಾಗಿ ನಾವು ಒಂದಿಷ್ಟು ಅವಶ್ಯಕತೆ ಇರೋರಿಗೆ ನಿಜವಾಗ್ಲೂ ನೀಡಿ ಪೀಪಲ್ ಅಂತ ಏನಿರ್ತಾರಲ್ಲ, ನಮ್ಮ ಕೈಲಾದ ಒಂದಿಷ್ಟು ಏನೇ ಸಹಾಯ ಆಗಲಿ, ಅದು ಹಣ ಇರಬಹುದು ಅಥವಾ ಒಂದು ಊಟ ಇರಬಹುದು ಅಥವಾ ಒಂದು ನಾನು ಹೇಳಿದ್ನಲ್ಲ ಈ ಥರ ಚಿಕ್ಕ ಪುಟ್ಟ ಒಬ್ರಿಗೆ ಯಾರಿಗೋ ರೋಡ್ ಕ್ರಾಸ್ ಮಾಡೋಕ್ಕೆ ಸಹಾಯ ಮಾಡೋದಿರ್ಬೋದು, ಯಾವುದೇ ಸಹಾಯ ಆಗಲಿ ನಮ್ಮಿಂದ ಆದರೆ ಅದು ಒಂದು ಸಮಾಜಕ್ಕೆ ನಾವು ಹೆಲ್ಪ್ ಮಾಡೋ ಒಂದು ರೀತಿ ಅಂತ ಹೇಳ್ತೀನಿ ಸ್ನೇಹಿತರೆ. ನಮಸ್ಕಾರ.